2019ರಲ್ಲಿ ಪುಲ್ವಾಮಾದಲ್ಲಿ ರಾಕ್ಷಸರಿಂದ ಆತ್ಮಾಹುತಿ ದಾಳಿಯಾಗಿತ್ತು. 40 ವೀರ ಸೈನಿಕರು ಆ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. ಆಗ ಬಾಲಾಕೋಟ್ ಏರ್ ಸ್ಟ್ರೈಕ್ ಮೂಲಕ ಪಾಪಿಗಳಿಗೆ ತಕ್ಕ ಶಾಸ್ತಿ ಮಾಡಲಾಗಿತ್ತು. ಇನ್ನು 2025ರಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರಿಂದ ನರಮೇಧ. ಪರಮ ಪಾಪಿಗಳಿಗೆ ಪೈಶಾಚಿಕ ಕೃತ್ಯ ಎಸಗಿದ್ದಾರೆ. 28 ಪ್ರವಾಸಿಗರನ್ನ ಬಲಿ ತೆಗೆದುಕೊಂಡಿದ್ದಾರೆ. ಈಗ ಇಡೀ ದೇಶ ಎದುರು ನೋಡ್ತಾ ಇದೆ. ಇದೇ ಉಗ್ರರ ದಾಳಿಯಲ್ಲಿ ನೇವಿ ಅಧಿಕಾರಿ ವಿನಯ್ ಕೂಡ ಬಲಿಯಾದರು. ಅವರಿಗೆ ಈಗ ಗೌರವ ವಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ಕೇರಳದಲ್ಲಿ ಅವರು ಪೋಸ್ಟಿಂಗ್ ಇತ್ತು. ಪತ್ನಿಯೊಂದಿಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಉಗ್ರರ ದಾಳಿಯಲ್ಲಿ ಅವರು ಕೂಡ ಬಲಿಯಾಗಿದ್ದಾರೆ. ಅವರಿಗೆ ಈಗ ಗೌರವ ವಂದನೆಯನ್ನು ಅರ್ಪಿಸಲಾಗ್ತಾ ಇದೆ. ಈ ರಾಕ್ಷಸರನ್ನ ಸದೆ ಬಡಿಯುವಂತೆ ಇಡೀ ದೇಶ ಈಗ ಸರ್ಕಾರ, ಸೇನೆ ಯಾವ ರೀತಿಯಲ್ಲಿ ಉತ್ತರ ಕೊಡುತ್ತೆ ಅಂತ ಎದುರು ನೋಡ್ತಾ ಇದೆ. 28 ಭಾರತೀಯರನ್ನ ಕಳ್ಕೊಂಡಿದೆ. ಈ ಅಧಿಕಾರಿ ಇತ್ತೀಚೆಗಷ್ಟೇ ಮದುವೆಯಾದದ್ದು. ವಾರದ ಹಿಂದಷ್ಟೇ ಮದುವೆಯಾಗಿತ್ತು. ಹನಿಮೂನ್ಗೆ ಅಂತ ತೆರಳಿದ್ರು. ಪತ್ನಿಯ ಎದುರೇ ಇವರನ್ನ ಉಗ್ರರು ಗುಂಡಿನ ದಾಳಿಗೈದು ಹತ್ಯೆ ಮಾಡಿದ್ದಾರೆ. ಪ್ರವಾಸಕ್ಕೆ ಅಂತ ತೆರಳಿದವರನ್ನ ಈ ರೀತಿ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಇವರು ಬಲಿಯಾಗಿರೋದು. ಆ ಫೋಟೋ ಏನು ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರಿಯ ಮೃತದೇಹ ಅದು. ಪಕ್ಕದಲ್ಲಿ ಕುಳಿತು ದಿಕ್ಕೆ ತೋಚಂತೆ ಕುಳಿತಿದ್ದಾರೆ ನೋಡಿ ಅವರ ಪತ್ನಿ. ಹನಿಮೂನಿಗೆ ಅಂತ ಹೋದಂಥವರು ಉಗ್ರರ ಈ ದಾಳಿಗೆ ಬಲಿಯಾಗಿದ್ದಾರೆ. ಅವರಿಗೆ ಸೇನೆಯಿಂದ ಗೌರವ ವಂದನೆಯನ್ನು ಅರ್ಪಿಸಲಾಗ್ತಾ ಇದೆ. ಒಟ್ಟು 28 ಮಂದಿ ಈ ಉಗ್ರರ ನರಮೇಧಕ್ಕೆ ಬಲಿಯಾದದ್ದು. ನೇವಿ ಅಧಿಕಾರಿ ವಿನಯ್ ನರ್ವಾಲ್ ಕೂಡ ಇದೇ ಉಗ್ರರ ದಾಳಿಗೆ ಬಲಿಯಾದರು. ಅವರ ಪತ್ನಿಯ ಎದುರುಗಡೆಯೇ ಉಗ್ರರು ಗುಂಡಿನ ದಾಳಿಗೈದು ಅವರನ್ನು ಹತ್ಯೆ ಮಾಡಿತು. ಈಗ ನೇವಿ ಅಧಿಕಾರಿ ವಿನಯ್ ನರ್ವಾಲ್ಗೆ ಅಂತಿಮ ನಮನವನ್ನು ಸೇನೆ ಸಲ್ಲಿಸ್ತಾ ಇದೆ. 26 ವರ್ಷದ ವಿನಯ್ ನರ್ವಾಲ್ ವಾರದ ಹಿಂದಷ್ಟೇ ಮದುವೆಯಾಗಿದ್ದರು. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುತ್ತೆ ಕಾಶ್ಮೀರ. ಅದರಲ್ಲೂ ನವವಿವಾಹಿತರು ಕಾಶ್ಮೀರಕ್ಕೆ ಹೋಗಿ ತುದಿಗಾಲಲ್ಲಿರ್ತಾರೆ. ಆದರೆ ಆದದ್ದು ಏನಲ್ಲಿ?